ಇಲ್ಲಿ ತಡೆ ಹೊಡಿತಾರೆ, ಬಟ್ ₹1 ಕೂಡ ತೊಗೊಳಲ್ಲ. ಇಲ್ಲಿ ತಡೆ ಹೊಡಿತಾರೆ, ಏನು ಒಂದು ಪೈಸಾ ತಗೊಳಲ್ಲ, ಎಲ್ರಿಗೂ ಒಳ್ಳೇದಾಗಿದೆ. ₹1 ದುಡ್ಡು ಕೂಡ ತೊಗೊಳಲ್ಲ, ತಡೆ ಹೊಡಿತಾರೆ, ಅದೇ ಖುಷಿ ವಿಚಾರ. ಅಮ್ಮ ಕಾಳಿ ಕಾಂಬಯ ಮಗೆ ನೀಡು ದರ್ಶನ, ಎಮ್ಮ ಕೋಟಿ ಪಾಪ ತೊಳೆದು ಮಾಡು ಪಾವನ. ಅಮ್ಮ ತುಂಬಾ ಪವರ್ಫುಲ್ ಆಗಿದ್ದಾಳೆ, ತುಂಬಾ ಪವರ್ಫುಲ್ ಆಗಿದ್ದಾರೆ. ತುಂಬಾ ಪವರ್ಫುಲ್ ಅಮ್ಮ. ಇಲ್ಲಿ ಅಮ್ಮ ಅವರು ತುಂಬಾ ಶಕ್ತಿ ದೇವತೆ. ನಾವು ಅನ್ಕೊಂಡಿದ್ದೆಲ್ಲ ಆಗಿದೆ. ನನ್ನ ಮಗಳಿಗೂ ಅಷ್ಟೇ ಹುಷಾರಿಲ್ಲದ ಇತ್ತು, ನನ್ನ ಮಗಳಿಗೂ ಈಗ ಓಕೆ ಹುಷಾರಾಗಿದೆ. ನಮ್ಗೆ ಅದೇ ದೃಷ್ಟಿಯಾಗಿತ್ತು, ಅದಕ್ಕೋಸ್ಕರ ಬಂದಿದ್ವಿ, ಈಗ ಸರಿ ಹೋಗಿದೆ. ಅಮ್ಮ ಕಾಳಿ ಕಾಂಬಯ ಮಗೆ ನೀಡು ದರ್ಶನ, ಎಮ್ಮ ಕೋಟಿ ಪಾಪ ತೊಳೆದು ಮಾಡು ಪಾವನ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 55 ಕಿಲೋಮೀಟರ್ ಸಮೀಪದಲ್ಲಿದೆ. ನನ್ನ ಹೆಸರು ಜ್ಯೋತಿ ಅಂತ, ನಮ್ಮೂರು ಬಂದು ಆನೆಮಡು ಕೊತ್ತೂರು ಅಂತ. ನಾವು ತುಂಬ ಒಂದು 20 ವರ್ಷದಿಂದ ಇಲ್ಲಿ ಟೆಂಪಲ್ಗೆ ಬರ್ತಾಯಿದ್ದೀರಿ, ಅಮ್ಮವ್ರ ದೇವಸ್ಥಾನಕ್ಕೆ. ನನ್ನ ಮೈದ ಸೋಮು ಅಂತ, ಅವನಿಗೆ ಫಸ್ಟು ಮನೆ ಹತ್ರ ಯಾರೋ ಮಾಟ ಮಂತ್ರ ಅಂತ ಹೇಳ್ತಾರಲ್ವ, ಆ ಥರ ಎಲ್ಲ ಮಾಡಿದರು. ಅಲ್ಲಿ ಪ್ರಾಣನೇ ಉಳಿಯೋದು ಜಾಸ್ತಿ ಕಷ್ಟ ಆಗಿತ್ತು. ಆ ಟೈಮಲ್ಲಿ ತೊಗೊಂಬಂದು ನಾವು ಇಲ್ಲಿ ಅಮ್ಮನ ಹತ್ರ ಬಿಟ್ರಿ. ಅವರು ಬಂದು ಇಲ್ಲಿ ಸುಮಾರು ಒಂದು 2-3 ಇಯರ್ಸ್ನಿಂದ ಇಲ್ಲೇ ಕೆಲಸ ಮಾಡಿಕೊಂಡು ಅಮ್ಮನವ್ರ ಹತ್ರ ಅಮ್ಮನ ಸೇವೆ ಮಾಡಿಕೊಂಡು ಇದ್ದರು. ಇವಾಗ ಅವರೂ ಚೆನ್ನಾಗಾಗಿದ್ದಾರೆ. ಅಮ್ಮನ ನಂಬಬೇಕಷ್ಟೇ, ಅಮ್ಮನ ನಂಬಿದ್ರೆ ಅಮ್ಮನು ಎಲ್ರಿಗೂ ಅಷ್ಟೇ ಒಳ್ಳೇದು ಮಾಡ್ತಾರೆ. ಹಂಗಾಗಿ ಮತ್ತು ನನ್ನ ಮಗಳಿಗೂ ಅಷ್ಟೇ ಹುಷಾರಿಲ್ಲದಾಯಿತು. ನಾನು ಒಂದು 3 ವರ್ಷದಿಂದ ಬರ್ತಾನೆ ಇದ್ದೀನಿ. ನನ್ನ ಮಗಳಿಗೂ ಈಗ ಓಕೆ ಹುಷಾರಾಗಿದೆ. ಮತ್ತು ನನ್ನ ತಂಗಿಗೂ ಅಷ್ಟೇ ಹುಷಾರಿಲ್ದಿರಾಗಿತ್ತು, ನನ್ನ ತಂಗಿನೂ ಕರ್ಕೊಂಬರ್ತಾಯಿದ್ದೀನಿ. ಅಮ್ಮನ ನಂಬಬೇಕಷ್ಟೇ, ಅಮ್ಮನ ನಂಬಿದ್ರೆ ಎಲ್ರಿಗೂ ಕಾಪಾಡ್ಕೊಂಬರ್ತಾರೆ. ನಾವು ಬೆಂಗಳೂರಿಂದ ಬಂದಿದ್ದೀವಿ ಸರ್. ನಾವು 4-5 ವರ್ಷದಿಂದ ಬರ್ತಾಯಿದ್ದೀವಿ. ಈಗ ತಡೆ ವರ್ಷದ ತುಂಬ ಚೆನ್ನಾಗಾಗಿದೆ, ದೃಷ್ಟಿ ದೋಷ ಅದೆಲ್ಲನೂ ನಮಗೆ ತುಂಬ ಒಳ್ಳೆಯದಾಗಿದೆ. 5 ವರ್ಷದಿಂದ ಬರ್ತಾಯಿದ್ದೀವಿ. ಸಾಕಷ್ಟು ಜನ ಭಕ್ತರಿದ್ದಾರೆ. ಆಮೇಲೆ ಅಮ್ಮನವ್ರದ್ದು ಸುತ್ತಾಡೋದೆಲ್ಲ ತುಂಬ ಚೆನ್ನಾಗಿರುತ್ತೆ, ಅದನ್ನು ನೋಡಿ ತುಂಬ ಖುಷಿಯಾಯಿತು. ನಮಗೆಲ್ಲ ಒಳ್ಳೆಯದಾಗಿದೆ. ಬೇರೆ ಭಕ್ತರು ಬಂದು ಅವರು ಜೀವನ ಸರಿಪಡಿಸ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಅದೇ ಅವ್ರವ್ರಿಗೆ ಪರ್ಸನಲ್ ಪ್ರಾಬ್ಲಮ್ ಇರ್ತಲ್ಲ, ಮೈಕೈ ನೋವು ಇರಲಿ, ಆರೋಗ್ಯ ಸಮಸ್ಯೆ, ದೃಷ್ಟಿ ದೋಷ ಇಂಥವೇ ಇದ್ದು ಅವ್ರು ಬಂದು ಮಾಡ್ಕೋಬೋದು. ಇಲ್ಲ, ನಮ್ಮ ಮಾವನವ್ರು ಕರ್ಕೊಂಬಂದಿದ್ದು, ನಮಗೆ ಅದೇ ದೃಷ್ಟಿಯಾಗಿತ್ತು, ಅದಕ್ಕೋಸ್ಕರ ಬಂದಿದ್ವಿ. ಈಗ ಸರಿ ಹೋಗಿದೆ. ₹1 ದುಡ್ಡು ಕೂಡ ತೊಗೊಳಲ್ಲ, ತಡೆ ಹೊಡಿತಾರೆ, ಅದೇ ಖುಷಿ ವಿಚಾರ. ಇದರಿಂದ ಸಾವಿರಾರು ಜನಕ್ಕೆ ತುಂಬ ಅನುಕೂಲ ಆಗಿದೆ. ಬಡಬಗ್ರೆಲ್ಲ ಬಂದು ಮಾಡ್ಕೋಬೋದು ಅಂತ ನಾವು ಅಂದ್ಕೊಂಡಿದ್ವಿ. ತುಂಬ ಪವರ್ಫುಲ್ ಆಗಿದ್ದಾರೆ. ಇಮಿಡಿಯೇಟ್ಲಿ ಎಫೆಕ್ಟ್ಸ್ ಇದೆ. ನಾವು ಬಂದು ದರ್ಶನ ಮಾಡ್ಕೊಂಡು ತಕ್ಷಣ ನೆಕ್ಸ್ಟ್ ಡೇನೇ ನಮ್ಗೆ ಅದು ಗೊತ್ತಾಗುತ್ತೆ ಅದರ ಪ್ರತಿಫಲ ಏನಂತ. ಕಷ್ಟ ಅಂತ ಬರೋರಿಗೆ ನಂಬಿಕೆ ಇಟ್ಕೊಂಡು ಬರ್ಬೋದು. ಅವ್ರು ಯಾರು ನಂಬಿಕೆ ಇಟ್ಕೊಂಡು ಬರ್ತಾರೋ ಆ ನಂಬಿಕೆಗೆ ಮೋಸ ಇಲ್ಲ, ನಂಬಿಕೆನೇ ಮೇನು. ಇಲ್ಲಿ ಯಾರೇ ಆಗಲಿ ₹1 ದುಡ್ಡು ತೊಗೊಳಲ್ಲ. ಇನ್ನು ನಮ್ಮದು ಪೂಜೆ ಸಾಮಾನು ನಮಗೆ ದೇವರು ಎಷ್ಟು ನಮ್ಗೆ ಕೊಟ್ಟರೆ ಅಷ್ಟು ನಾವು ಸ್ವಾಮೀಜಿ ಕೊಡಬೇಕು. ಇಲ್ಲ ಮಂಗಳಾರತಿಗಾಗ್ಬೋದು, ಇಲ್ಲ ಉಂಡಿಗಾಗ್ಬೋದು. ಅದು ಸ್ವಾಮೀಜಿ ಇಷ್ಟೇ ಕೊಡಬೇಕು, ನಮಗೆ ಇಷ್ಟೇ ಅಮೌಂಟ್ ಬೇಕು ಅನ್ನೋದು ಏನು ಕೇಳೋದಿಲ್ಲ. ಇನ್ನು ಸ್ವಾಮೀಜಿಯವರು ಮನೆಗಳಿಗೆ ಒಳ್ಳೆಯದಾಗೋಕ್ಕೆ ಕಾಯಿ ಆ ಥರ ಎಲ್ಲ ಕಟ್ಕೊಡ್ತಾರೆ, ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಳಕ್ಕೆ. ಮತ್ತು ವಿಗ್ರಹಗಳನ್ನು ಮಾಡಿಕೊಡ್ತಾರೆ ಸ್ವಾಮೀಜಿಯವರು ಅಷ್ಟೇ, ಚೆನ್ನಾಗಿ ನೋಡ್ತಾರೆ.
ಚೆನ್ನಾಗಿ ಮಾತಾಡೋದು ಅಷ್ಟೇ. ಅವರು ನಾವು ಈ ವರ್ಷ ಬಂದಿದ್ರು ಮತ್ತೆ ಒಂದು 5-6 ವರ್ಷ ಬಿಟ್ಕೊಂಬಂದ್ರೂ ಸ್ವಾಮೀಜಿಯವರು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ತಾರೆ. ಬಂದಿದ್ದ ತಕ್ಷಣವೇ ಮಾತಾಡ್ತಾರೆ, ಹೇಗಿದ್ದೀರಮ್ಮ, ಚೆನ್ನಾಗಿದ್ದೀರಾ, ಮನೇಲೆಲ್ಲ ಚೆನ್ನಾಗಿದೆಯಾ ಅಂತನೂ ಕೇಳ್ತಾರೆ ಸ್ವಾಮೀಜಿಯವರು. ಇಲ್ಲಿಗೆ ಬರಬೇಕಷ್ಟೇ, ಅಮ್ಮನವ್ರು ನಂಬಿದ್ರೆ ಮೋಸ ಅಂತೂ ಆಗಲ್ಲ. ಬನ್ನಿ. ನಮ್ಮೂರು ಬಂದು ಮಕರಳ್ಳಿ. ನಮ್ಮ ಹೆಸರು ಬಂದು ಪ್ರಶಾಂತ್ ಅಂತ. ಇಲ್ಲಿ ಅಮ್ಮನವರು ತುಂಬ ಶಕ್ತಿ ದೇವತೆ, ಚೌಡೇಶ್ವರಮ್ಮನವರು ಮತ್ತು ಕಾಳಿಕಾಂಬ ದೇವಿ. ಇಲ್ಲಿ ಉಚಿತವಾಗಿ ತಡೆ ಹೊಡಿತಾರೆ, ಯಾವುದೇ ಏನು ಫೀಸ್ ಇರಲ್ಲ, ಎಲ್ಲರೂ ಬಂದು ತಡೆ ಹೊಡ್ಸ್ಕೋಬೋದು. ಅಮ್ಮ ತುಂಬ ಪವರ್ಫುಲ್ ಆಗಿದ್ದಾಳೆ, ಏನೇ ತಡೆ ಹೊಡ್ಸ್ಕೊಂಡ್ರೂ ಕಾಯಿಲೆ ವಾಸಿ ಆಗುತ್ತೆ. ಇದು ಇಲ್ಲಿ ಯಾವುದೇ ಫೀಸ್ ಇರಲ್ಲ. ನಮಗೂ ಒಂಥರ ತುಂಬ ಪವರ್ಫುಲ್ ಅನಿಸ್ತು. ದೇವರು ತಿರುಗೋದು ನೋಡ್ಬಿಟ್ಟು ನಮಗೂ ಮೈ ಜುಮ್ ಅನಿಸ್ತು. ಕಾಳಿಕಾಂಬ ನಾವು ಇಷ್ಟೇ ಪವರ್ಫುಲ್ ಅಂತ ಹೇಳೋಕ್ಕಾಗಲ್ಲ. ಅವರು ಅಷ್ಟೊಂದು, ನಾನು ಒಟ್ಟಿನಲ್ಲಿ ನನ್ನ ಲೈಫಲ್ಲಿ ಇಲ್ಲಿ ದೇವ್ರನ್ನಷ್ಟು ನಂಬಿರೋಷ್ಟು ಎಲ್ಲೂ ನೋಡಿಲ್ಲ. ಬಟ್ ಫಸ್ಟ್ ಟೈಮ್ ಇಲ್ಲಿ ನಾನು ನೋಡ್ತಾ ಇರೋದು ದೇವ್ರು ಇಷ್ಟೊಂದು ಪವರ್ಫುಲ್ ಇದ್ದಾರೆ ಅಂತ. ನನ್ನ ಮೈದಾ, ನನ್ನ ಮಗಳು, ನನ್ನ ತಂಗಿ ಅವ್ರಿಗೆಲ್ಲ ತಡೆ ಹೊಡ್ಸಿದ್ದೀರಿ. ಒಂದು ಸತಿ ತಡೆ ಹೊಡ್ಸ್ಕೊಂಡು ಹೋಗಾದ್ಮೇಲೆ ಅವ್ರಿಗೆ ಏನೇನು ಆಗ್ತಾಯಿತ್ತು, ಎಕ್ಸಾಂಪಲ್ ಕೈ ಕಾಲು ನೋವು, ಮನಸ್ಸಿಗೆಲ್ಲ ಒಂಥರ ಬೇಜಾರಾಗೋದು, ಮನೆಯಲ್ಲೆಲ್ಲ ಕಷ್ಟ ಅನಿಸೋದು, ಆ ಥರ ಇತ್ತು. ಒಂದು ಸಲ ತಡೆ ಹೊಡ್ಸ್ಕೊಂಡು ಹೋಗಾದ್ಮೇಲೆ ಒಂದು ಸ್ವಲ್ಪ ಸೆರೋಯ್ತು. ಮನೆಯಲ್ಲಿ ನೆಮ್ಮದಿನೂ ಸಿಗ್ತಾಯಿದೆ, ಕೈ ಕಾಲೆಲ್ಲ ನೋವು ಕಡಿಮೆ ಆಗ್ತಾಯಿದೆ. ಒಂದು ಸಲ ಸೆರೋಯ್ತು ಸರ್. ಬರಬೇಕು ಅಮ್ಮನವ್ರನ್ನ, ಫಸ್ಟ್ ಆಫ್ ಆಲ್ ಅಮ್ಮನವ್ರನ್ನ ನಂಬಿ ಬಂದರೆ ಅಮ್ಮ ಯಾವತ್ತೇ ಆಗಲಿ ನಮಗೆ ಮೋಸ ಮಾಡಲ್ಲ. ಒಂದು ಪಕ್ಷ ಹೇಳಬೇಕಾದ್ರೆ ಜನಗಳಾದರೂ ನಂಬಬಾರ್ದು, ದೇವ್ರು ನಂಬಬೇಕು. ಜನಗಳು ಇವತ್ತು ನಂಬ್ತೀರಿ, ಜನಗಳು ನಮ್ಮ ಹತ್ರ ಮುಂದೆ ಒಂದು ಹಿಂದೆ ಒಂದು ಮಾತಾಡ್ತಾರೆ. ಅದೇ ಅಮ್ಮನವ್ರ ಹತ್ರ ಅಮ್ಮನ ನಂಬಿದ್ರೆ ಅಮ್ಮನ ಯಾವತ್ತೇ ಆಗಲಿ ನಮಗೆ ಮೋಸ ಆಗಂತೂ ಮಾಡಲ್ಲ. ನನ್ನ ಹೆಸರು ಪುಷ್ಪಾವತಮ್ಮ. ನಾವಿರೋ ಚಿಕ್ಕಬಳ್ಳಾಪುರ. ಇಲ್ಲಿಗೆ 3ನೇ ಸರಿ ಬರ್ತಾಯಿದ್ದೀವಿ. ನಾವು ಅಂದ್ಕೊಂಡಿದ್ದೆಲ್ಲ ಆಗಿದೆ. ತುಂಬ ಪವರ್ಫುಲ್ಲಿ ಅಮ್ಮ. ಇಲ್ಲಿ ತಡೆ ಹೊಡಿತಾರೆ, ಏನೂ ಒಂದು ಪೈಸಾ ತಗೊಳ್ಳಲ್ಲ, ಎಲ್ರಿಗೂ ಒಳ್ಳೆಯದಾಗಿದೆ, ಆಗ್ತಾಯಿದೆ. ತುಂಬ ಒಳ್ಳೆಯದಾಗಿದೆ. ಈ ಅಮ್ಮ ತುಂಬ ಪವರ್ಫುಲ್ಲು. ನನ್ನ ಹೆಸರು ಶೋಭಾ ಅಂತ. ನಾನು ಹಿಂದೂಪುರದಿಂದ ಬಂದಿದ್ದೀನಿ. ಇಲ್ಲಿ ಅಮ್ಮ ತುಂಬಾ ಪವರ್ಫುಲ್ ಆಗಿದ್ದಾರೆ. ಇದು ಕಾಳಿಕಾಂಬ ದೇವಸ್ಥಾನ. ಇಲ್ಲಿ ತಡೆ ಹೊಡಿತಾರೆ, ಬಟ್ ₹1 ಕೂಡ ತೊಗೊಳ್ಳಲ್ಲ. ಬಟ್ ಎಲ್ರಿಗೂ ಹೆಲ್ಪ್ ಆಗುತ್ತೆ ಇಲ್ಲಿ. ಅದು ತುಂಬಾ ಸ್ವಲ್ಪ ಮೈ ಜುಮ್ ಅನ್ನಿಸ್ತು. ನನಗೂ ಒಂಥರ ಏನೋ ಇಲ್ಲಿ ಪವರ್ ಇದೆ ಅಂತ ಅನಿಸಿದೆ, ಆಗುತ್ತೆ ಅಂತ ಅನಿಸ್ತು. ಅದಕ್ಕೆ ಬಂದಿದ್ದೀನಿ. ಕೆಲವು ಹೇಳ್ತಾಯಿದ್ರು, ಬಟ್ ಇಲ್ಲಿ ಸತ್ಯ ಅಂತ ಅನಿಸ್ತಿದೆ. ಆಗಿದೆ, ಖಂಡಿತನೇ ಆಗಿದೆ. ಒಂದು ಸತಿ ಬಂದಿರೋರು ಒಂದು 10 ಸತಿ ಆದರೂ ಬರ್ತಾಯಿದ್ದಾರೆ ಇಲ್ಲಿ. ಆಗ್ತಾಯಿದೆ. ಇದನ್ನು ನಾನು ನಂಬ್ತಾ ಇದ್ದೀನಿ. ನಮಗೂ ಒಳ್ಳೆಯದಾಗುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ. ಇದು ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ಇದು ಕಾಳಿಕಾಂಬ ದೇವಸ್ಥಾನ, ಎಲ್ರಿಗೂ ಒಳ್ಳೆಯದಾಗುತ್ತೆ. ನೀವೆಲ್ಲರೂ ಬನ್ನಿ. ಅಮ್ಮ ತುಂಬ ಪವರ್ಫುಲ್. ವೀಕ್ಷಕರೇ, ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು.